ಅಜ್ಜಿ ಅಮ್ಮ ಅಜ್ಜಿ ಹಾ ಹಾ ಇದೇನ್ಲ ನಮ್ಮ ಪೂಜನಂಗೆ ಅವಳೆ ಅಜ್ಜಿ ಪೂಜ್ನಂಗೇನು ಪೂಜನೆಯ ಮಗ ಏನು ಹೇಳ್ತಿದ್ದಿಲ್ಲ ನೀನು ಪೂಜಾ ಅಯ್ಯೋ ಮಗಳೇ ಎಲ್ಲಿದ್ದವ ಎಲ್ಲಿದ್ದ ನೀನು ಎಷ್ಟು ದಿವಸ ಈ ಅಜ್ಜಿ ಬಿಟ್ಬಿಟ್ಟು ಎಲ್ಲೊಂಟೋಗಿದೆ ಮಗಳೇ ನೀನು ಅಜ್ಜಿ ಅಜ್ಜಿ ಅಯ್ಯೋ ಪೂಜಾ ಅಜ್ಜಿ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿವ್ನಿ ಕಣವ ಯಾರು ಅಂತ ಗೊತ್ತಾಗ ನೀವ ನಾನು ಅಜ್ಜಿ ಅವಳು ನೀರು ಬಿದ್ದು ಪೋರ್ಸ್ಗೆ ಹಳೆನೆ ಅನ್ಕೊಳ್ಳೋದ ಮತ್ಕೊಬಿಟ್ಟಿದ್ದಾಳಂತೆ ಅಯ್ಯೋ ನನ್ ಕಂದ ಎಲ್ಲಿದ್ದವ ಎಲ್ಲಿದ್ದೆ ಎಷ್ಟು ದಿವಸ ನಾನು ಬೆಂಗಳೂರಲ್ಲಿ ಇದ್ದೆ ಕಣಜ್ಜಿ ಎಷ್ಟು ದಿನ ಅಲ್ಲ ಈ ಅಜ್ಜಿ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಎಲ್ಲ ನೆನಪರ್ ನೀವು ನಿನ್ಗೆ ನನ್ಗೆ ಯಾವುದು ಜ್ಞಾಪನಕ್ಕಿಲ್ಲ ನನ್ನ ಕನ್ಸಲ್ಲೆಲ್ಲ ಬರೀ ಹಳ್ಳಿನೇ ಕಾಣಿಸ್ಕೊತಿತ್ತು ಅದರಿಂದ ಏನೋ ಮನ್ಸು ಸಮಾಧಾನ ಇತ್ತಿತ್ತಿಲ್ಲ ನಿಜವಾಗ್ಲೂ ನಾನೇನು ಬೇರೆ ಊರಳು ಹಳ್ಳಿಯವಳು ನಾನು ಅಂತ ನನಗೆ ಭಾಳ ಅನ್ನಿಸ್ತಿತ್ತು ಆದರೆ ನನ್ನ ಸಾಕ್ತಿದ್ರಲ್ಲ ನನ್ನ ಹುಷಾರು ಮಾಡಿದ್ರಲ್ಲ ಅವ್ರು ಏನು ಹೇಳಿಲ್ಲ ನೀನು ನನ್ನ ಮಗಳೇ ಅಂತಿದ್ರು ಈಗ ಗೊತ್ತಾಗಿದ್ದು ನನಗೆ ನಿಜಕ್ಕೂ ನನಗೆ ಬೇರೆ ಕುಟುಂಬ ಅದೇ ಅಂದ್ಬಿಟ್ಟು ಏನಾರೇ ಆಲಿ ಕಣವ ಏನಾರೇ ಆಲಿ ನೀನು ಬಂದಲ್ಲ ಭಾಳ ಖುಷಿ ಆಯಿತು ಯಾರಪ್ಪ ನೀವು ಅಜ್ಜಿ ಇವರೇ ಅಂತೆ ಬೆಂಗಳೂರಿಂದ ಬರೋಕ್ಕೆ ಸಹಾಯ ಮಾಡಿದವರು ಹೆಂಗೋ ಕಣ್ರಪ್ಪ ದೇವ್ರು ಒಳ್ಳೇದು ಮಾಡ್ಲಿಕ್ಕಂದ್ರಪ್ಪ ನನ್ನ ಮಗಳು ಸತ್ತೋದ್ಲು ನನ್ನ ಮೊಮ್ಮಗಳು ನೀರು ಬಿ ಸತ್ತೋದ್ಲು ಅಂತವ ತಿಥಿ ಎಲ್ಲನೂ ಮಾಡ್ಬಿಟ್ಟು ಕಣಪ್ಪ ನನ್ನ ಮಗಿಗೆ ಬದುಕಿರೋ ಮಗಿಗೆ ಭಗವಂತನ ದಯೆಯಿಂದ ನನ್ನ ಮಗಳ ಕಷ್ಟವ ನೋಡೋಕ್ಕಾಗ್ದೇ ದೇವರೇ ಕಳ್ಸವನೆ ಕಣಪ್ಪ ನೀವು ದೇವ್ರ ರೂಪದಲ್ಲಿ ಬಂದಿದ್ದೀರಿ ಬಂದ್ರಪ್ಪ ಬನ್ನಿ ಊಟ ಮಾಡಿವ್ರಿ ಅಮ್ಮ ಇರಲಿ ನಾವು ಹೊರಡ್ತೀವಿ ಟೈಮ್ ಆಯ್ತದ ನಮಗೆ ಅಣ್ಣ ಬಂದ್ರಣ ಹೋಗಿರಿ ಬನ್ನಿ ಊಟ ಮಾಡ್ಕೊಂಡು ಮಗ ನಿಂಗೆ ಗೊತ್ತಲ್ಲ ಇವತ್ತು ಒಂದಿನ ರಜಾ ಅದೇ ಇವತ್ತು ಊರಿಗೆ ಹೋಗ್ಬಿಟ್ಟು ನಾವು ಎಲ್ಲ ನೋಡ್ಕೊಂಡು ತಿರ್ಗಿ ಬೆಂಗಳೂರಿಗೆ ಹೋಗ್ಬೇಕು ಇನ್ನೊಂದು ದಿವಸ ಬರ್ತೀವಿ ಕಣವ ಊಟನಾರು ಮಾಡ್ಕೊಂಡು ಹೋಗ್ರಪ್ಪ ಊಟ ಮಾಡ್ಕೊಂಡು ಹೋಗಿ ನಿಮ್ದು ಅಮ್ಮಯ್ಯ ಅಂತೀನಿ ಅಜ್ಜಿ ನಾವು ಟ್ರೈನಲ್ಲಿ ಬರ್ಬೇಕಾದ್ರೆ ತಿನ್ಬಿಟ್ಟಿವಿ ನೋಡಿ ನಮಗೆ ಕೆಲಸ ಅದೇ ಅಜ್ಜಿ ಬರ್ತೀವಿ ಹೆಂಗೋ ನಿಮ್ಮ ಮಗಳೇ ಅಂತ ಈಗ ಗೊತ್ತಾಯ್ತು ಇಲ್ಲಾಂದಿದ್ರೆ ಅರ್ಧದಾರಿಂದನೇ ಇವು ಅಣ್ಣ ಬಂದಾಗಲೇ ಬಿಟ್ಬಿಟ್ಟು ಕಳಿಸ್ಬಿಟ್ಟು ಹೋಗವು ಅಂದರೆ ನಮಗೆ ಮನ್ಸು ಸಮಾಧಾನ ಬೇಕಲ್ಲ ಅಂದ್ಬಿಟ್ಟು ಮನೆ ಗಂಟ ಬಂದಿದ್ದು ಪುಟಿ ಬರ್ತೀವಿ ಕಣವ ಸರಿ ಅಣ್ಣ ಆಯಿತು ಹೋಗ್ಬಿಟ್ಟು ಬನ್ನಿ ಸರಿ ಕಣ್ರಪ್ಪ ದೇವ್ರು ಒಳ್ಳೇದು ಮಾಡಲಿ ಓಟ್ ಬನ್ನಿ ಪುಟಿ ಫೋನ್ ನಂಬರ್ ಆಯ್ತಲ್ಲ ಏನಾರು ಇದ್ರೆ ಫೋನ್ ಮಾಡವ ಆಯಿತು ಅಣ್ಣ ಖಂಡಿತವಾಗ್ಲೂ ಮಾಡ್ತೀನಿ ಬರ್ತೀವಿ ಕಣವ ಸರಿ ಅಣ್ಣ ಆಯಿತು ಹಾಂ ಅಂತಾನೆ ಲಾ ಪೂಜಾ ಏನಜ್ಜಿ ಅಜ್ಜಿ ನಾನು ನಿಮ್ಮ ಮಗಳು ಅಯ್ಯೋ ನನ್ನ ಕಂದ ಎಲ್ಲ ಮರ್ತೋಗಿದ್ದವ ನನ್ನ ಮಗಳು ಕಣವ ನೀನು ಅಮ್ಮ ಊರಲ್ಲದೆ ಕಣವ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಲ್ಲ ಊರಲ್ಲವ್ರೆ ಕರ್ಕೊಂಡ್ಬರ್ತೀನಿ ನೀರ್ನಳಿಕೆ ಲೋ ಮಗ ಅಮ್ಮ ಎಲ್ಲಿದ್ದಾಳೆ ನೋಡ್ಲಕ್ಕ ಕರಿಲ್ಲ ಅಮ್ಮ ಅಜ್ಜಿ ಇನ್ನೊಂದು ಅಬ್ಸರ್ವ್ ಮಾಡ್ದ ಏನಪ್ಪ ಹೆಂಗ್ ಮಾತಾಡ್ತಾಳೆ ನೋಡು ಎಷ್ಟು ಸ್ವಚ್ಛವಾಗಿ ಬುದ್ವಂತೆ ಹಿಂಗೆ ಹಂಗ್ತಾನೆ ಅಲ್ವಲ್ಲ ಮಗ ನಾನು ಇದೇನಪ್ಪ ಇದು ಅಂತೀನಿ ನಾನು ಅದನ್ನ ನೆನ್ಪನೇ ಮಾಡ್ಕೊಂಡಿಲ್ಲ ಅಯ್ಯೋ ನನ್ನ ಮಗಳೇ ಬುದ್ಧಿವಂತೆ ಆಗೋಗಿದೀಯಾ ಯಾಕಜ್ಜಿ ಆಗದ ಅಡ್ಡಿ ಆಗಿದ್ನಾ ಅಯ್ಯೋ ಮಗಳೇ ಚೆನ್ನಾಗಿ ಮಾತಾಡ್ತದಲ್ಲ ಪೂಜಾ ಅಯ್ಯೋ ಕಂದಕನು ಹೋಗು ಹೋಲ ಮೊದಲು ನಿಮ್ಮ ಅಮ್ಮನ ಕರೆಯಲ್ಲ ಕರಿತೀನಿ ಅಜ್ಜಿ ಪೂಜಾ ಅಯ್ಯೋ ಇದೇನು ಪೂಜ್ನಂಗೆ ಅದೇ ಅಮ್ಮ ಪೂಜ್ನಂಗಲ್ಲ ಪೂಜನೆ ಕಣಮ್ಮ ಇಲ್ಲ ಯಾರವ ನೀನು ಅತ್ತೆ ಪೂಜಾ ಅತ್ತೆ ಏನತ್ತೆ ಇದು ಪೂಜ್ನಂಗೆ ಅವಳಲ್ಲ ಪೂಜನೆ ಕಣವ ಪೂಜನೆಯ ಹೊಳೆಯಲ್ಲಿ ಬಿದ್ದಾಗ ಎಡ ಸಿಗ್ನಿಲ್ಲ ಮೊಸಳೆ ತಿನ್ಕತ್ತು ಅನ್ಕೊಂಡ್ವಲ್ಲ ಅದು ಮೊಸಳೆ ತಿಂದಿರೋದಲ್ಲ ಯಾರಿಗೋ ಪುಣ್ಯಾತ್ಮರಿಗೆ ಪೂಜೆ ಸಿಕ್ಬಿಟ್ಟು ಅವ್ರು ಹುಷಾರು ಮಾಡಿ ಕಳ್ಸೋರೆ ಕಣವ ನೋಡು ಪೂಜಾ ಎಷ್ಟು ಬುದ್ಧಿವಂತೆ ಆಗೋಳೆ ಅಂತ ಎಷ್ಟು ಬುದ್ಧಿವಂತೆಗೆ ಮಾತಾಡ್ತಾಳೆ ನೋಡು ಅಯ್ಯೋ ಪೂಜಾ ಅಯ್ಯೋ ನಮ್ಮೆಲ್ಲರೂ ಬಿಟ್ಟು ಹೋದಲ್ಲ ಅಂತ ಅಷ್ಟು ಬೇಜಾರಾಗಿತ್ತು ಕಣವ ಹೆಂಗೋ ದೇವ್ರ ತಾಯ್ದಿಂದ ಇನ್ನೂ ಬದುಕಿದೆಯಲ್ಲ ನನಗೆ ಅಷ್ಟೇ ಸಂತೋಷ ಕಣವ ಅದೇ ನಿಮ್ಮನ್ನೆಲ್ಲರನ್ನ ನೋಡಿ ನನಗೆ ಭಾಳ ಖುಷಿ ಆಯಿತು ಮಗ ಮೊದಲು ಎಲ್ರಿಗೂ ಫೋನ್ ಮಾಡಿ ಹೇಳು ಮೊದಲು ಅವ್ರ ಅಪ್ಪ ಅಮ್ಮನಿಗೂ ಫೋನ್ ಮಾಡಿ ಹೇಳು ಬರ್ಲಿ ಮಾಡ್ತೀನಿ ಭಾಗ್ಯಮ್ಮನಿಗೆ ಫೋನ್ ಮಾಡ್ಲ ಮಗ ಭಾಗ್ಯಮ್ಮನಿಗೆ ಫೋನ್ ಮಾಡು ಹಲೋ ಹೇಳವ ಹೆಂಗಿರೋದು ಮದುವೆ ಪ್ರಿಪ್ರೇಷನ್ ಅಲ್ಲವ ಅಯ್ಯೋ ಯಾವ ಮದುವೆ ಬಿಡಮ್ಮ ಇನ್ನು ಮದುವೆ ಆದಂಗೆ ಯಾಕತ್ತೆ ಇನ್ನು ಮುಗೀತು ನನ್ನ ಕತೆ ನಿಜವಾಗ್ಲೂ ನನ್ನ ಕತೆ ಮುಗೀತು ನಮ್ಮ ದೇವ್ರನ್ಗುವೆ ನನ್ನ ಜೀವನನೇ ಹಾಳಾಗೋಯ್ತು ಏನಾಯ್ತು ಅದು ಏನಾಯ್ತು ಅಂತ ಕರೆಕ್ಟಾಗಿ ಬೋಗುಳು ಇದು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ಇನ್ನು ಏನಾಯ್ತು ಮಗ ಅಮ್ಮ ಏನಂತ ಹೇಳನಮ್ಮ ಹೊಳೆ ತಳ್ಳಿದ್ನಲ್ಲ ಅವಳು ಸತ್ತಿತ್ತಿಲ್ವಂತೆ ಕಣಮ್ಮ ಪೂಜಾ ಬದುಕಿ ಮನೆಗೆ ಬಂದಿದ್ದಾಳಂತೆ ಏನು ಹೇಳ್ತೈತಿ ಮಗ ನೀನು ವಾ ಸತ್ತಿದಳು ಅದು ಹೆಂಗೆ ಬದುಕಿದಳು ನಮ್ಮ ಹಣೆ ಬರ ಕಣಮ್ಮ ಎಲ್ಲ ನಮ್ಮ ಹಣೆ ಬರ ಸರಿ ಇಲ್ದಾಗ ಹಿಂಗೆ ಎಲ್ಲ ಆಗೋದು ಅವಳು ತಳ್ಳಿದ್ನಲ್ಲ ಅವಳು ತೇಲ್ಕೊಂಡ್ ಮುಂದಕ್ಕೆ ಹೋದಾಗ ಅದು ಯಾರಿಗೋ ದೊಡ್ಡ ಶ್ರೀಮಂತರ ಕೈ ಸಿಕ್ಕಿ ಹುಷಾರು ಮಾಡಿದಾರಂತೆ ಭಾಗ್ಯಮ್ಮನ ಕುಟೆ ಫೋನ್ ಮಾಡಿ ಬುಂಡಮ್ಮ ಮಾತಾಡ್ತಿತ್ತು ನನಗೆ ಕೈ ಕಾಲು ಹೊಡ್ಗತ್ಕೊಬಿಟ್ಟು ಅವಳನ್ನ ಒಳ್ಳೆಗೆ ತಳ್ಳಿದ್ದು ನಾನೇ ಅಂತ ಗೊತ್ತಾಗ್ಬಿಟ್ರೆ ನಾನು ಕಂಬಿ ಎಣಿಸ್ಬೇಕಾಯ್ತದೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಅಂದರೆ ಇನ್ನೂ ನಿನ್ನ ಹೆಸರು ಹೇಳಿಲ್ವ ಅಂತ ಅವಳು ಇಲ್ಲ ಹಳೇದೆಲ್ಲ ಮರ್ತ್ಕೊಂಡಿದ್ದಾಳಂತೆ ಅದಲ್ದನೆಯ ಬುದ್ಧಿವಂತಂಗೆ ಮಾತಾಡೋಳಂತೆ ಹಳೇದು ಮರ್ತ್ಕೊಂಡಿದ್ದಾಳು ಮತ್ತೆ ಇನ್ಯಾಕೆ ಟೆನ್ಷನ್ ಮಾಡ್ಕೊಂಡು ಬಿಡವ ಹಂಗಲ್ಲ ಕಣಮ್ಮ ಈಗ ಮೊದಲೇ ಅವನು ಆಕಾಶು ಇವು ಪೂಜಾ ಅಂತ ಕನ್ವರ್ಸ್ತಾ ಕುಂತಿದ್ದ ಮದುವೆನೇ ಬೇಡ ನನಗೆ ಪೂಜಾ ನನಗೆ ಮಿಸ್ ಮಾಡ್ಕೊತೀನಿ ಅನ್ಕೊಂಡು ಹೆಂಗೆ ಆಡ್ತಿದ್ದ ನಿನಗೆ ಗೊತ್ತಾನೆ ಹೇಳ್ದಲ್ಲ ನಾನು ಈಗ ಬಂದವಳೆ ಈಗ ಏನಾದ್ರು ನಾನು ಕ್ಯಾನ್ಸಲ್ ಮಾಡಿಬಿಟ್ಟು ಮದುವೆ ಅವಳ ಕುಟೆ ಆಯ್ತೀನಿ ಅಂದ್ಬಿಟ್ರೆ ಹಾಗೆ ಏನು ಮಾಡೋದು ಅವ್ರ ಆಸ್ತಿ ಬದುಕು ದುಡ್ಡು ಒಡವೆ ಎಲ್ಲ ಅವಳ ಪಾಲಾಗೋಯ್ತದೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣಮ್ಮ ನನಗಂತೂ ತಲೆ ಕೆಟ್ಟೋದಂಗೆ ಆಗದೆ
ಭಾಳ ಬುದ್ಧಿವಂತಾಗಿ ಮಾತಾಡೋಳಂತೆ. ಈಗ ಮೊದ್ಲಂಗೆ ದಡ್ಡ ದಡ್ಡ ಆಡಕ್ಕಿಲ್ವಂತೆ. ಇವ್ನು ನೋಡ್ಬಿಟ್ಟು ಇವ್ನಿಗೆ ಇಷ್ಟ ಆಗ್ಬಿಟ್ರೆ ಆಮೇಲೆ ನನ್ನ ಪರಿಸ್ಥಿತಿ ಏನಮ್ಮ? ನೋಡು, ಹಂಗೇನು ಆಯ್ಕಿಲ್ಲ, ನೀನೇನು ತಲೆಗೆಡ್ಸ್ಕೊಬೇಡ. ಯಾಕಂಗ ತಪ್ಪು ತಲೆಗೆಡ್ಸ್ಕೊಂಡಿ ನೀನು? ಏನು ಹಂಗೇನು ಆಯ್ಕಿಲ್ಲ ನಿನಗೆ. ಸುಮ್ಮನಿರು, ನೀನು ತಲೆಗೆಡ್ಸ್ಕೊಬೇಡ. ನೀನೇನೋ ದೂರದಲ್ಲಿ ಕುತ್ಕೊಂಡು ಹೇಳ್ಬಿಡ್ತೀಯ. ಹೆಂಗಾರು ಮಾಡಿ ನೀನು ಬಮ್ಮ ಬಂದು ಅಜ್ಜಿತ್ ಕಾಲು ಬಿದ್ದುಬಿಟ್ಟು ತಪ್ಪಾಯ್ತು ಅಂದ್ಬಿಟ್ಟು ಸಾರಿ ಕೇಳ್ಬಿಟ್ಟು ಬಂದು ಸೇರ್ಕೊಂತೇವ್ನಿ. ನನಗೆ ಯಾವ ಥರ ಗಾಬರಿ ಆಯ್ತದೆ ಗೊತ್ತಾ? ಗಾಬರಿಗೆ ಮಾತೇ ಬರ್ತಿಲ್ಲ, ನನಗೆ ಭಯ ಆಯ್ತದೆ. ಅಮ್ಮ ಈ ಪರಿಸ್ಥಿತಿಲಿ ಒಬ್ಬಳೆ ನಾನು ಹೆಂಗಮ್ಮ ಎಲ್ಲನೂ ಹ್ಯಾಂಡ್ಲ್ ಮಾಡನೆ? ನಿಂದ ಅಮ್ಮಯ್ಯ, ನಿನ್ನ ಬಮ್ಮ ನೀನು ಬಂದ್ಬಿಡು. ಇಲ್ಲ ಅಂದ್ರೆ ಗ್ಯಾರಂಟಿ ಹೇಳ್ತೀನಿ, ನನ್ನ ಮದುವೆ ನಡೆಯಕ್ಕಿಲ್ಲ. ನಿಜವಾಗ್ಲೂ ಅವ್ರ ಆಸ್ತಿ, ಅವ್ರ ಚಿನ್ನ ಒಡವೆ ಮೇಲೆ ಎಷ್ಟು ನಾವು ಕಣ್ಣಿಟ್ಟು ಆಸೆ ಇಟ್ಕೊಂಡಿದ್ದೇವೆ ಎಲ್ಲ ನಿರಾಸೆ ಆಗೋಯ್ತವೆ. ನಿಂದ ಅಮ್ಮಯ್ಯ ಅಂತೀನಿ, ನೀನು ಬಿರ್ನೆ ಬಮ್ಮ, ನೀನು ಬಿರ್ನು ಬಾ ಮಗ. ನೀನೇನು ತಲೆಗೆಡ್ಸ್ಕೊಬೇಡ, ನಾನು ಇಲ್ವಾ ನಿನ್ನ ಜೊತೆ? ಸುಮ್ಕಿರು, ಆಯಿತು ನಾನು ಬರ್ತೀನಿ. ತಪ್ಪಾಯ್ತು ಅಂದ್ಬಿಟ್ಟು ಕಾಲಿಗೆ ಬಿದ್ದುಬಿಡ್ತೀನಿ ಅಜ್ಜಿಗೆ. ಸುಮ್ಮನಿರು, ನೀನೇನು ತಲೆಗೆಡ್ಸ್ಕೊಬೇಡ. ನಿನ್ನ ಜೊತೆ ನಾನು ಇರ್ತೀನಿ. ನೋಡು, ಅಲ್ಲಿ ಇಲ್ಲಿ ಜೋರಾಗಿ ಮಾಡ್ಕೊಡಿ ಗಿರಾಗಿ ಮಾಡ್ಕೊಡಿ ಅಂತ ಅಲ್ಲಿ ಇಲ್ಲಿ ಅನ್ನೋದೇ ಬೇಡ. ಸುಮ್ಮನೆ ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಬಿರ್ಬಿರ್ನ ಹೆಂಗಾರು ಮಾಡಿ ನೀನು ತಾಲಿ ಕಟ್ಸ್ಕೊಬಿಡು. ಇಲ್ಲಾಂದ್ರೆ ಯಾಕೋ ತೊಂದರೆ ಆಯ್ತದೆ. ಅವಳು ಬೇರೆ ಬುದ್ಧಿವಂತೆಯಾಗಿ ಬಂದವಳೆ ಅಂತೀಯೇ, ಆಮೇಲೆ ಅವಳ ಮೇಲೆ ಗ್ಯಾನ್ಗೇನೋ ಹೋಗ್ಬಿಟ್ರೆ ಕಷ್ಟ ಇವಂದು. ನಾನೀಗ ಬರ್ತೀನಿ ಬಿಡು, ಬರ್ತೀನಿ. ನೀನೇನು ತಲೆಗೆಡ್ಸ್ಕೊಬೇಡ, ನಾನು ನಿನ್ನ ಜೊತೆ ಇರ್ತೀನಿ, ಧೈರ್ಯವಾಗಿರವ. ನಾನು ಇಲ್ವಾ ನಿನ್ನ ಜೊತೆ? ಯಾಕೆ ತಲೆಗೆಡ್ಸ್ಕೊಂಡು ನೀನು? ನನಗೆ ಏನು ಮಾಡಬೇಕು ಅಂತ ಕೈಕಾಲೇ ಓಡ್ತಾ ಇಲ್ಲ. ನೀನು ಆದಷ್ಟು ಬಿರ್ನಿಂದ ಅಮ್ಮ ಇತ್ತಾಗ ಬಂದ್ಬಿಟ್ಟು ಅಜ್ಜಿಗೆ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡ್ರೆ ಸಮಸ್ಬಿಡ್ತದೆ. ನೆಮ್ಮದಿಗೆ ನನ್ನ ಮದುವೆ ಈಗ ಅರ್ಜೆಂಟ್ ಮದುವೆ ಆಗಲಿಲ್ಲ ಅಂದರೆ ಅವ್ನು ಮೊದಲೇ ಪೂಜೆ ಅಂತ ಜಪ ಮಾಡ್ತಿದ್ದ. ಈಗ ಬೇರೆ ಬುದ್ಧಿವಂತೆಯಾಗಿ ಬೇರೆ ಬಂದಿದ್ದಾಳಂತೆ. ನಿಜವಾಗ್ಲೂ ನನಗೆ ಯಾಕೋ ಭಾಳ ಅನುಮಾನಕ್ಕನಮ್ಮ. ನೀನು ಯಾವ್ದಕ್ಕೂ ತಲೆಗೆಡ್ಸ್ಕೊಬೇಡ ಅಂತ ಹೇಳ್ತೇನೆಲ್ಲ. ಯಾಕೆ ಹಿಂಗೆ ಟೆನ್ಷನ್ ಮಾಡ್ಕೊತಿದ್ದೀನಿ? ನಾನು ಬರ್ತೀನಿ ಬಿಡು. ಈಗ 4 ಗಂಟೆಗೆ ಬಸ್ ಅದೇ, ನಾನು ಬರ್ತೀನಿ ಬಿಡು. ಹೆಂಗಾರು ಮಾಡಿ ಮನೆ ಒಳಗೆ ಸೇರ್ಕೊತೀನಿ. ಆಯಿತು, ನಿಮ್ಮ ಮಾತೇ ನೀವು ಹೇಳ್ದಾಗ ಕೇಳ್ಕೊಂಡಿರ್ತೀನಿ ಅಂದ್ಬಿಟ್ಟು ಕಾಲಿಗೆ ಬಿದ್ದುಬಿಡ್ತೀನಿ. ಸಂಸ್ತದೆ ಬಿಡು. ನೀನು ತಲೆಗೆಡ್ಸ್ಕೊಬೇಡ. ನೀನು ಯಾಕೆ ತಲೆಗೆಡ್ಸ್ಕೊಂಡು ನೀನು? ಸುಮ್ಮನೆ ನಾನು ಇಲ್ವಾ ನಿನಗೆ? ನೋಡು, ನೀನು ಯಾತ್ತಾಗೂ ಯತ್ನೆ ಮಾಡಬೇಡ. ಯಾವತ್ತಿದ್ರು ಆಕಾಶ ನೆಡ್ತಿ ನೀನೇ ಹೊರ್ತು ಅವಳಾಗಕ್ಕೆ ಸಾಧ್ಯನೇ ಇಲ್ಲ. ಅದು ಹೆಂಗೆ ಕಿತ್ತಾಕ್ಬಿಟ್ಟವರು ಎಂಗೇಜ್ಮೆಂಟ್ ಆಗದೆ. ಈಗ ಬೇಡ ಅಂದ್ಬಿಟ್ರೆ ನಾವು ಸುಮ್ಮನೆ ಆಗ್ಬಿಟ್ಟವ. ಅವೆಲ್ಲ ನಡಿನಾರ್ದು ಕೆಲಸ ಆಕತೆ. ಆದಷ್ಟು ನೀನು ಅರುಣನ ಕುಟ್ಟೆ ಫೋನಲ್ಲಿ ಜಾಸ್ತಿ ಮಾತಾಡು. ಅವನು ನಿನ್ನ ಕಡೆ ಕೆಳ್ಕೊಳ್ಳೋಕ್ಕೆ ಭಾಳ ಪ್ರಯತ್ನ ಪಡಬೇಕು ನೀನು. ಇಂಥ ಸಮಯದಲ್ಲಿ ನೀನು ಅವನಿಂದ ದೂರ ಆದ್ರೆ ಆಯ್ಕಿಲ್ಲ. ಆದಷ್ಟು ಫೋನಲ್ಲಿ ಮಾತಾಡೋ ಅನ್ಕುಟ್ಟೆ. ಅಯ್ಯೋ, ಯಾವ ಫೋನಲ್ಲಿ ಮಾತಾಡೋದು? ಫೋನ್ ಎತ್ತುತ್ತಿಲ್ಲ ಕಣಮ್ಮ ಅವನು. ಫೋನ್ ಎತ್ತುತ್ತಿಲ್ಲ. ಅಷ್ಟೊಂದಿಂದ ಅಷ್ಟೊಂದು ಫೋನ್ ಮಾಡ್ತೇವೆ, ನಾನು ಎತ್ತುತ್ತೇನೆ ಇಲ್ಲ. ಅದು ಬೇರೆ ನನಗೆ ಗಾಬರಿ ಆದಾಗ ಆಗ್ಬಿಟ್ಟದೆ. ನನಗೆ ನಿಜವಾಗ್ಲೂ ಈ ಥರ ಆಯ್ತದೆ ಅಂತ ಕನ್ಸು ಮನ್ಸಲ್ಲಿ ಒಂದು ಕಡಿತಿಲ್ಲ. ಹೋಗೋಗು ದಡ್ಡಿ ನೀನು. ತಳ್ದೆ ಜೋರಾಗಿ ತಳ್ಬೇಕು ತಾನೆ. ಒಂದು ದಿವಸ ಸತ್ತೋಗಂಗೆ. ಅದು ಯಾವ ಮಟ್ಟಕ್ಕೆ ತಳ್ದೆ ನೀನು? ತೇರ್ಕೊಂಡು ಹೋಗಂಗೆ ತಳ್ಳಿದ್ರೆ ನೆಲ ಕಚ್ಕೊಳಂಗೆ ಒಂದೇ ಸರಿ ತಳ್ಳಿದ್ರೆ ಈಗ ಹೆಂಗೆ ಬದುಕು ಬಂತಿದ್ಲು? ಒಳ್ಳೆ ಗಟ್ಟಿ ಪಿಂಡಕ್ಕಂತ ಹಾಕೋದು. ಗಟ್ಟಿ ಪಿಂಡ ಆಗಿರೋದಕ್ಕೆ ಹೆಂಗೆ ಬದುಕು ಬಂದಿರೋದು. ಅದು ಬೇರೆ ಬುದುವಂತೆ ಬೇರೆ ಆಗಿ ಬಂದದೆ ಅಂತ ಅಂತಿದೆಯಲ್ಲ ನೀನು. ನೋಡ್ದೆ ಯಾವ ಥರ ಆಗದೆ ಅಂದ್ಬಿಟ್ಟು. ಸರಿ, ಅವಳು ಕೇರ್ ಮಾಡೋಕ್ಕೆ ಹೋದ್ರೆ ಒಳ್ಳೇದೇ ಆಗೋದು ನೋಡು. ಅಯ್ಯೋ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸರಿ ಅಮ್ಮ, ಅಜ್ಜಿ ಬರ್ತದೆ. ನಾನು ಫೋನಲ್ಲಿ ಮಾತಾಡೋಕ್ಕಾಗಿಲ್ಲ ಜಾಸ್ತಿ ಹೊತ್ತು. ಸರಿ ಬಾ, ಬಂದ್ಬಿಡು ನೀನೀಗ. ಆಯ್ತು ಬರ್ತೀನಿ. ನೀನೇನು ಟೆನ್ಷನ್ ಮಾಡ್ಕೊಬೇಡ, ಸುಮ್ಕಿರು. ಬರ್ತೀನಂತೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.